ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ದರ ವೈವಾಹಿಕ ನಿವಾರದ ಸಂಚಿಕೆಯನ್ನು ನೋಡೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಅವಾಗ ಕಾಮತೂರು ಕಿಶನ್ ಅವ್ರಿಗೆ ಹೇಳ್ತಾ ಇರ್ತಾರೆ, ನೋಡಪ್ಪ ಕಿಶನ್, ನೀನು ಹೇಗೋ ಬಂದು ಸುಮ್ಮನೆ ನಾಟಕ ಮಾಡೋಣ ಅಂತಿದ್ದೆ, ಆದರೆ ಇದೀಗ ನಿಜ ಆಗ್ತಾ ಇದೆ. ಯಾಕಂದರೆ ನೀನೆಲ್ಲ ಅರೇಂಜ್ ಮಾಡಿದೀಯ, ಮದುವೆಗೆ ಏನೇನು ಬೇಕು ಪ್ರತಿಯೊಂದನ್ನು ಮಾಡಿದೆಯಾ, ಇವಾಗಲೇ ನೀ ತಾಳಿ ಕಟ್ಬಿಟ್ಟು ಇವಾಗಲೇ ಮದುವೆ ಮಾಡಿಸ್ಬಿಡೋಣ ಅಂತ ಹೇಳ್ತಾರೆ ಕಾಮತವರು. ಈ ಮಾತನ್ನು ಕೇಳಿಸ್ಕೊಂಡ ಕನಿಕ್ ಅವರು ಆದಿಯವ್ರಿಗೆಲ್ಲ ತುಂಬಾ ಕೋಪ ಬರುತ್ತೆ. ಮತ್ತು ಮೀನಾಕ್ಷಿ ಅವರಂತೂ ತುಂಬಾ ಬೇಜಾರು ಮಾಡ್ಕೋತಾರೆ. ಇನ್ನು ಈ ಕಡೆ ಬರ್ದಾದ್ರೆ ಭಾಗ್ಯವ್ರ ಮನೆಯವರು ಸಹ ಶಾಕ್ ಆಗ್ತಾರೆ. ಅವಾಗ ಹೇಳ್ತಾರೆ, ಏನಪ್ಪ ನಾನು ಹೇಳಿದ ಮತ್ತು ಒಪ್ಪಿಗೆನೇ ಇದೆಯಾ ಅಂತ ಹೇಳಿದಾಗ, ಸರಿ ನೀವು ಹೇಳ್ದಂಗೆ ಆಗಲಿ ಅಂತ ಹೇಳಿ ಮನೆಯವ್ರು ಒಪ್ಕೋತಾರೆ. ಅವಾಗ ಕಾಮತ್ ಅವ್ರಿಗೆ ಹೋಗ್ಬಿಟ್ಟು ಪೂಜೆ ಅವ್ರ ಹತ್ರ ಕೇಳ್ತಾರೆ, ಎಲ್ಲ ಮುಹೂರ್ತ ಕರೆಕ್ಟ್ ಆಗಿದೆ, ಇವಾಗ ಮದುವೆ ಮಾಡ್ಬೋದು ಅಂತ ಹೇಳಿದಾಗ, ಎಲ್ಲ ಕರೆಕ್ಟ್ ಆಗಿದೆ, ಒಳ್ಳೆ ಮುಹೂರ್ತನೇ ಇದೆ, ಆರಾಮಾಗಿ ನೀವು ಮದುವೆ ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂತ ಹೇಳಿದಾಗ, ಸರಿ ಆಯಿತು ತಾಳಿನ ಕಟ್ಟಿ ಅಂತ ಹೇಳಿ ತಾಳಿನ ಕೊಡ್ತಾರೆ ಕಿಶನ್ ಅವ್ರಿಗೆ. ಅವಾಗ ಕಿಶನ್ ಅವ್ರು ದೇವ್ರ ಹತ್ರ ಬೇಡ್ಕೋತಾರೆ, ನಾ ಇನ್ಮೇಲೆ ಪ್ರತಿ ಕ್ಷಣನೂ ಪೂಜೆನ ಚೆನ್ನಾಗಿ ನೋಡ್ಕೊಬೇಕು, ಅವಳಿಗೆ ಏನು ಆಗ್ದಿರಂಗೆ ನೋಡ್ಕೊಬೇಕು ಅಂತ ಹೇಳ್ಬಿಟ್ಟು ತಾಳಿ ಕಟ್ಟಕ್ಕೆ ಅಂತ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಮೀನಾಕ್ಷಿ ಅವರು ಒಂದು ನಿಮಿಷ ನಿಲ್ಲಿಸಿ ಅಂತ ಹೇಳ್ತಾರೆ. ಅವಾಗ ಕಾಮತ್ ಅವ್ರು ಹೇಳ್ತಾರೆ, ಏನಮ್ಮ ಇಷ್ಟೊತ್ತು ಏನೂ ಮಾತಾಡ್ತಿರ್ಲಿಲ್ಲ, ಇವಾಗ ತಾಳಿ ಕಟ್ಟಕ್ಕೆ ಹೋಗ್ತಾ ಇರೋ ತಕ್ಷಣ ಏನೋ ಮಾತಾಡ್ತಿದ್ದಿಲ್ಲ, ಏನಾಯಿತು ಅಂತ ಹೇಳಿದಾಗ, ಏನೂ ಇಲ್ಲ, ಇವಾಗ ಈ ರೀತಿ ಮದುವೆ ಆಗೋದ, ಕಾಮತ್ ಮನೆ ಮದುವೆ ಅಂತಂದರೆ ಎಷ್ಟು ಗ್ರ್ಯಾಂಡಾಗಿ ಆಗಬೇಕು, ಮತ್ತು ಎಲ್ಲರನ್ನೂ ಸಹ ನಾವು ಕರಿಬೇಕು, ಎಷ್ಟು ದಿನ ಆದಮೇಲೆ ತಮ್ಮ ಮನೇಲಿ ಫಂಕ್ಷನ್ ಆಗ್ತಾ ಇದೆ, ಅದನ್ನು ಈ ರೀತಿ ಆಗಕ್ಕೆ ಬಿಡೋಕ್ಕಾಗುತ್ತಾ ಅಂತ ಹೇಳಿದಾಗ, ಕಾಮತ್ ಅವರು ಹೇಳ್ತಾರೆ, ಅಲ್ಲಮ್ಮ ಹೌದು ನೀನು ಹೇಳ್ತಿರೋದು ಹಂಗೆ ಬರ್ತಾ ಇದೆಯಾ ಅಂತ ಹೇಳ್ತಾರೆ. ಆಗ ಹೌದು, ನಾನು ಪೂಜನ ಬಗ್ಗೆ ತುಂಬಾ ತಪ್ಪು ತಿಳ್ಕೊಂಡಿದ್ದೆ, ಅವಳು ಆ ರೀತಿ ಅಲ್ಲ ಅಂತ ಗೊತ್ತಾಯಿತು, ನಾವು ತುಂಬಾ ಗ್ರ್ಯಾಂಡಾಗಿ ಮಾಡೋಣ ಅಂತೇಳಿ ಮೀನಾಕ್ಷಿ ಅವರು ಹೇಳ್ತಾರೆ. ಈ ಮಾತನ್ನ ಕೇಳಿಸ್ಕೊಂಡು ಆದಿ ಮತ್ತು ಕನಿಕ್ ಅವ್ರಿಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ. ಇನ್ನು ಈ ಕಡೆ ಅವ್ರು ಹೇಳ್ತಾರೆ, ಸರಿ ನೀನು ಹೇಳ್ದಂಗೆ ಆಗಲಿ, ನಾವು ಮುಂಚೆನೇ ಮದುವೆ ಡೇಟ್ ಫಿಕ್ಸ್ ಮಾಡಿದ್ವಲ್ಲ ಅದೇ ಡೇಟ್ಗೆ ಆಗಲಿ ಅಲ್ವಾ, ಎಂಗೇಜ್ಮೆಂಟಲ್ಲಿ ಹೇಳಿದ್ದ ಡೇಟ್ಗೆ ಅಂತ ಹೇಳಿ ಭಾಗ್ಯವ್ರ ಮನೆಯವ್ರಿಗೆ ಹೇಳಿದಾಗ, ನೀವು ಹಿಂಗೆ ಹೇಳ್ತೀರ ಹಂಗೆ ಯಾವುದೇ ಡೇಟು ಮಾಡೋಣ ಅಂತೇಳಿ ಎಲ್ಲ ಸಹ ಒಪ್ಕೋತಾರೆ. ಅವಾಗ ಕಾಮತ್ ಅವರು ಸಹ ಸರಿ ಆಯಿತು ಅವತ್ತೇ ಮಾಡೋಣ ಅಂತ ಹೇಳಿ ಎಲ್ಲನೇ ಮದುವೆನ ನಿಲ್ಲಿಸ್ತಾರೆ. ಕಾಮತ್ ಅವರು ಮೀನಾಕ್ಷಿ ಅವ್ರಿಗೆ ಹೇಳ್ತಿರ್ತಾರೆ, ನೋಡ್ದಾ ಇವಾಗಲಾದ್ರೂ ಅರ್ಥ ಆಯ್ತು, ಅವ್ರು ಹಂಗಲ್ಲ ಅಂತ ಹೇಳ್ಬಿಟ್ಟು, ನೀನು ಇವಾಗ ಇದೇ ಉಪವಾಸನೆಲ್ಲ ಬಿಟ್ಬಿಟ್ಟು ಆರಾಮಾಗಿರಿ, ನಿನ್ನ ವಯಸ್ಸು ಅದೆಲ್ಲ ಉಪವಾಸ ಮಾಡೋ ವಯಸ್ಸು ಅಂತ ಹೇಳಿ ಜ್ಯೂಸನ್ನು ತಂದು ಅವ್ರಿಗೆ ಕೊಡ್ತಾರೆ. ಮತ್ತು ಅವ್ರು ಜ್ಯೂಸ್ ಕೊಡ್ಕೊತಾರೆ. ಇನ್ನು ಈ ಕಡೆ ಬರೋದಾದ್ರೆ ಕಾಮತ್ ಅವರು, ಸರಿ ಎಲ್ಲ ನಾವು ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇನ್ನು ಈ ಕಡೆ ಬರೋದಾದ್ರೆ ಕನ್ನಿಕ್ ಅವರು ಹೇಳ್ತಿರ್ತಾರೆ ಆದಿಯವ್ರಿಗೆ, ಅಲ್ಲಣ್ಣ ನೀನು ಸಹ ಅವ್ರು ಬಿಟ್ಟಿಗೆ ಬಿದ್ದುಬಿಡಿ, ಭಾಗ್ಯವ್ರ ಮನೆಯವರು ತುಂಬಾ ಫೇಕು, ಮತ್ತು ಅವ್ರು ನಾಟಕ ಆಡ್ತಾ ಇದ್ದಾರೆ, ದುಡ್ಡೆಲ್ಲ ಹೊಡೆದ್ಬಿಡ್ತಾರೆ ಅಂತ ಹೇಳಿ ಆದಿಯವ್ರಿಗೆ ಹೇಳ್ತಾ ಇರಬೇಕಾದ್ರೆ, ಆದಿಯವರು ಅಲ್ಲಿಂದ ಹೋಗ್ತಾ ಇರಬೇಕಾದ್ರೆ ಯೋಚನೆ ಮಾಡ್ತಾರೆ, ಅಲ್ಲ ನಾನು ಅವತ್ತು ನೋಡಿದ ಭಾಗ್ಯಗೂ ಇವತ್ತು ನೋಡಿದ ಭಾಗ್ಯಗೂ ತುಂಬಾ ಡಿಫ್ರೆಂಟ್ ಇದೆ. ಯಾಕಂದರೆ ಅವತ್ತು ನಡ್ಕೊಂಡಿದ್ದು ಬೇರೆ ಇದೆ, ಇವತ್ತು ನಡ್ಕೊತಾ ಇರೋದು ಬೇರೆ, ನಾನೇ ಏನಾದ್ರು ತಪ್ಪು ತಿಳ್ಕೊಂಡಿದ್ದ, ಕಿಶನ್ ಮತ್ತು ಅಪ್ಪ ಹೇಳಂಗೆ ಅವರು ತುಂಬ ಒಳ್ಳೆಯವರ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಬರೋದಾದ್ರೆ ತಾಂಡವ್ ಅವರು ತುಂಬಾ ಕೋಪ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಪ್ರಾಜೆಕ್ಟ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ಒಬ್ಬರು ಸಹ ಇನ್ವೆಸ್ಟರ್ ಮುಂದೆ ಬರ್ತಾ ಇಲ್ಲ, ಇವ್ರು ದುಡ್ಡು ಮಾಡ್ಕೊಂಡು ಆರಾಮಾಗಿ ಮನಗಡೆ ಬಚ್ಚಿಟ್ಕೊಂಡಿದ್ದಾರೆ ಅನ್ಸುತ್ತೆ, ಇನ್ವೆಸ್ಟ್ ಮಾಡೋಕ್ಕೆ ಏನು ಇವ್ರಿಗೆ ಅಂತ ಹೇಳ್ಬಿಟ್ಟು ಬೈಕೊಂಡು ಓಡಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಶ್ರೇಷ್ಠ ಅವರು ಬರ್ತಾರೆ. ಶ್ರೇಷ್ಠ ಅವರು ಆಯ್ ತಾಂಡವ್ ಅಂತ ಹೇಳಿದಾಗ, ನಾನು ಮೊದಲೇ ತುಂಬ ಸಿಟ್ಟಲ್ಲಿದ್ದೀನಿ, ನನ್ನ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳ್ತಾರೆ. ನಿನಗೆ ಡಿಸ್ಟರ್ಬ್ ಮಾಡೋಕ್ಕೆ ಬರೋಲ್ಲ, ನಾನೊಬ್ಬರ ಜೊತೆ ಮಾತಾಡಿದ್ದೀನಿ, ಇನ್ವೆಸ್ಟರ್ ಸಿಕ್ಕಿದ್ದಾರೆ, ಅವ್ರ ಜೊತೆ ಹೋಗಿ ನೀನು ಪ್ಲ್ಯಾನ್ನ ಎಕ್ಸ್ಪ್ಲೈನ್ ಮಾಡು, ಪ್ರೆಸೆಂಟೇಷನ್ ಕೊಡು ಅಂತ ಹೇಳ್ಬಿಟ್ಟು ಅವರು ತುಂಬಾ ಕೋಪ ಮಾಡ್ಕೊಂಡು, ನಾನು ಯಾವಾಗಲೂ ನಿನ್ನ ಒಳ್ಳೇದಕ್ಕೇ ಒಳ್ಳೇದು ಮಾಡೋಣ ಅಂತ ಬಯಸ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಬರೋದಾದ್ರೆ ಮನೇಲಿ ಎಲ್ಲರೂ ಸಹ ಬಂದಿರ್ತಾರೆ. ಅವಾಗ ಸುನಂದ್ ಅವರು ಪೂಜೆ ಅವ್ರಿಗೆ ಭಯಕ್ಕೆ ಅಂತ ಹೋಗ್ತಿರ್ತಾರೆ, ನೀನು ಮತ್ತೆ ಓಡೋಗಿ ಮದುವೆ ಆಗ್ಬಿಡ್ತೀಯ ಅಂತ ಭಯಪಟ್ಟಿದೆ ಅಂತ ಹೇಳಿದಾಗ, ಶುರುವಾಯ್ತಾ ನಿಮ್ಮದು, ಎಲ್ಲ ಶುಭವಾಗಿ ಅಂತ್ಯವಾಗಿದೆ ತಾನೆ ಅಂತೇಳಿ ಧರ್ಮವ್ರು ಹೇಳ್ತಾರೆ. ಮತ್ತು ಅದನ್ನು ಅಲ್ಲಿಗೆ ನಿಲ್ಲಿಸ್ತಾರೆ. ಅವಾಗ ಭಾಗ್ಯ ಅವ್ರಿಗೆ ಸುನಂದ್ ಅವರು ಹೇಳ್ತಿರ್ತಾರೆ, ನೋಡಮ್ಮ ನೀನು ಮದುವೆ ಜವಾಬ್ದಾರಿ ತುಂಬಾ ತಗೋಬೇಕು, ಮತ್ತು ನೀನು ತುಂಬಾ ಚೆನ್ನಾಗಿ ಮಾಡಬೇಕು, ಯಾವುದಕ್ಕೂ ತೊಂದರೆ ಮಾಡಬಾರ್ದು ಅಂತೇಳಿ ಹೇಳ್ತಾ ಇರಬೇಕಾದ್ರೆ ಕುಸುಮ ಅವ್ರು ಹೇಳ್ತಾರೆ, ಅಲ್ಲ ಶುರುವಾಯ್ತಾ, ಆ ಹುಡುಗಿಗೆ ಒಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಡಲ್ಲ, ಅದು ಮಾಡು ಇದು ಮಾಡು ಆ ಕೆಲಸ ಮಾಡು, ಅಷ್ಟು ದುಡ್ಡು ತಗೊಬಾ ಅಂತ ಇರ್ತಾರಲ್ಲ, ಅವ್ರು ಏನು ತರ್ತಾರೆ ಎಲ್ಲಿಂದ ತರ್ತಾರೆ ಅಂತ ಕುಸುಮ ಅವ್ರು ಹೇಳ್ತಾ ಇರಬೇಕಾದ್ರೆ, ಅಮ್ಮ ನೀವು ಸುಮ್ಮನೆ ಏನು ಯೋಚನೆ ಮಾಡಿಬಿಡಿ, ನಾನು ಒಬ್ಬರ ಹತ್ರ ದುಡ್ಡು ಕೇಳಿದ್ದೀನಿ ಅವ್ರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅಲ್ಲೇ ಸುಂದರಿ ಅವರು ಹೇಳ್ತಾರೆ, ಮದುವೆ ಜವಾಬ್ದಾರಿನ ಎಲ್ಲರೂ ತಗೋಬೇಕು ಅಂತ ಹೇಳಿ ಎಲ್ಲರೂ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಬರೋದಾದ್ರೆ 3 ಜನ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆದಿ ಮತ್ತು ಮೀನಾಕ್ಷಿ, ಕನ್ನಿಕ್ ಅವರೆಲ್ಲರೂ ಸೇರ್ಕೊಂಡು ಮಾತಾಡ್ತಾ ಇರ್ತಾರೆ. ಆವಾಗ ಮೀನಾಕ್ಷಿ ಅವರು ಹೇಳ್ತಿರ್ತಾರೆ, ನಾವು ಪೂಜನ್ಗೆ ಏನಕ್ಕೆ ಈ ಮದುವೆ ಒಪ್ಕೊಂಡೆ, ಏನಕ್ಕೆ ಈ ಸಂಬಂಧ ಬೇಕು ಅಂತ ಹೇಳಿ ತುಂಬಾ ಕೈ ಬಿಟ್ಟು ಹೋಗಬೇಕು, ಆ ರೇಂಜ್ಗೆ ನಾವು ಕಾಟ ಕೊಡಬೇಕು ಅಂತೇಳಿ ಮೀನಾಕ್ಷಿ ಅವರೆಲ್ಲರೂ ಸಹ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಅವಾಗ ಆದಿಯವ್ರು ಹೇಳ್ತಾರೆ, ಆ ಭಾಗ್ಯ ಅಷ್ಟಕ್ಕೆಲ್ಲ ಒಪ್ಕೊಂಡ್ಬಿಡ್ತಾಳ, ಅಷ್ಟು ಬೇಗ ಸೋಲ್ತಾಳ ಅಂತ ಹೇಳಿದಾಗ, ಹೌದು ಸೋಲೋಂಗೆ ಮಾಡಬೇಕು, ನಾವಿವಾಗ ಆಟ ಶುರು ಮಾಡ್ಬೇಕಂತೇಳಿ ಮಾತಾಡ್ಕೋತಾ ಇರ್ತಾರೆ. ಅಷ್ಟರಲ್ಲಿ ಕಾಮತ್ ಅವ್ರು ಅಲ್ಲಿಗೆ ಬಂದಾಗ, ಏನಪ್ಪ 3 ಜನ ಸೇರ್ಕೊಂಡು ಏನು ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಏನಿಲ್ಲಪ್ಪ ಮದುವೆ ಬಗ್ಗೆನೇ ಮಾತಾಡ್ತಾ ಇದ್ವು, ಯಾರ್ಯಾರು ಇನ್ನೇನು ಜವಾಬ್ದಾರಿ ತಗೋಬೇಕು ಅಂತ ಹೇಳಿ ಮಾತಾಡ್ತಾ ಇದ್ವು ಅಂತ ಹೇಳಿದಾಗ, ಮೀನಾಕ್ಷಿ ಅವರು ಹೇಳ್ತಾರೆ, ಅಣ್ಣ ನಾನು ಈ ಮದುವೆ ಜವಾಬ್ದಾರಿ ಕಂಪ್ಲೀಟ್ ನಾನೇ ತಗೋಬೇಕು ಅಂತ ಇದ್ದೀನಿ, ಅದಕ್ಕೆ ನಿನ್ನ ಅಭಿಪ್ರಾಯ ಏನು ಅಂತ ಹೇಳಿದಾಗ, ನೀನೇ ಜವಾಬ್ದಾರಿ ತಗೊಳ್ತೀನಿ ಅಂದಮೇಲೆ ನನಗೆ ನಮ್ಮ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಅದಾದಮೇಲೆ ಅವ್ರು ಹೇಳ್ತಾರೆ, ನಾನು ಜವಾಬ್ದಾರಿ ತೊಗೊಂಡ್ಮೇಲೆ ನಾನೆಲ್ಲನೂ ನೋಡ್ಕೊತೀನಿ ಅಣ್ಣ ಅಂತ ಹೇಳ್ತಾರೆ. ಅವಾಗ ಕಾಮತ್ ಅವ್ರು ಹೇಳ್ತಾರೆ, ನೋಡಮ್ಮ ಭಾಗ್ಯವ್ರ ಮನೆಗೆ ಏನೂ ತೊಂದರೆ ಆಗಬಾರ್ದು, ಅವರು ತುಂಬಾ ಸಿಂಪಲಾಗಿ ಮಾಡೋಕ್ಕೆ ಹೇಳಿದರೆ, ಆದಷ್ಟು ಸಿಂಪಲಾಗಿ ನಾವು ಮದುವೆನ ಮಾಡ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಸರಿ ಅಣ್ಣ, ಅವ್ರಿಗೇನು ತೊಂದರೆ ಆಗದಿರಂಗೆ ನಾನು ನೋಡ್ಕೊತೀನಿ ಅಂತ ಮೀನಾಕ್ಷಿ ಅವರು ಹೇಳ್ತಿರ್ತಾರೆ. ಅವಾಗ ಕಾಮತ್ ಅವ್ರು ಅವ್ರ ಮನೆಗೆ ಏನು ತೊಂದರೆ ಆಗದಿರಂಗೆ ನೋಡ್ಕೊಳ್ಳಮ್ಮ ಅಂತೇಳಿ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಮೀನಾಕ್ಷಿ ಅವರು ಸರಿ ಅಣ್ಣ ಅಂತ ಹೇಳ್ಬಿಟ್ಟು, ನಾನು ಕಿಶನ್ಗೆ ನಾಳೆ ತುಲಾಭಾರ ಮಾಡಿಸೋಣ ಅಂತ ಇದ್ದೀನಿ ಅಂತ ಹೇಳಿದಾಗ, ಸರಿನಮ್ಮ ಅದು ಒಳ್ಳೆ ಐಡಿಯಾ, ಅವ್ರನ್ನೆಲ್ಲ ಇಲ್ಲೇ ಕರೆಸ್ಬಿಡಿ, ಎಲ್ಲ ತುಲಾಭಾರ ಇಲ್ಲೇ ಮಾಡೋಣ ಅಂತ ಹೇಳಿದಾಗ, ಏನಿಲ್ಲ ಅಣ್ಣ ಅದು ಹೆಣ್ಣಿನ ಮನೆಯವರೇ ಮಾಡಬೇಕು ಅಂತ ಹೇಳಿದಾಗ, ಇಲ್ಲಮ್ಮ ಬೇಡ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಅವಾಗ ಏನೂ ಇಲ್ಲ ಅಣ್ಣ, ಆದಷ್ಟು ಕಡಿಮೆ ಖರ್ಚಲ್ಲೇ ಮಾಡೋಣ, ಏನು ಜಾಸ್ತಿ ಖರ್ಚಾಗಲ್ಲ ಅಂತೇಳಿ ಮೀನಾಕ್ಷಿ ಅವರು ಹೇಳಿದಾಗ, ಹೌದಾ ಹಾಗಾದರೆ ಅವ್ರಿಗೇನು ತೊಂದರೆ ಆಗದಿರಂಗೆಲ್ಲ ಮಾಡ್ಕೊಳ್ಳಿ ಅಂತೇಳಿ ಪರ್ಮಿಷನ್ ಕೊಟ್ಬಿಟ್ಟು ಅಲ್ಲಿಂದ
ಆದಿಯವ್ರನ್ನ ಕರ್ಕೊಂಡು ಮಾತಾಡಬೇಕು ಅಂತ ಅಲ್ಲಿಂದ ಹೋಗ್ತಾರೆ. ಆವಾಗ ಮೀನಾಕ್ಷಿ ಅವರು ಕನಿಕಾಗೆ ಹೇಳ್ತಾರೆ, ಅಣ್ಣನೇ ಪರ್ಮಿಷನ್ ಕೊಟ್ಟಾಯ್ತು, ಇನ್ಮೇಲೆ ನಮ್ಮ ಆಟ ಶುರು, ಈ ಮದುವೆನ ನಿಲ್ಸೋಕ್ಕೆ ಅಂತ ಹೇಳಿ ಮೀನಾಕ್ಷಿ ಅವರು ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡು ಕನ್ನಿಕಾ ಅವ್ರಿಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಸೊ ವೀಕ್ಷಕರು, ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನು ನೀವು ಹೆಚ್ಚಿನ ವಿಡಿಯೋಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.